ಎಲ್ಲರಿಗೂ ಶುಭೋದಯ. ಇದೇನಪ್ಪ ಬೆಳಗ್ಗೆನೆ ಬ್ರೆಡ್ಡು ಮತ್ತು ಟೀ ಕುಡಿತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ನಾವು ಚಿಕ್ಕ ಮಕ್ಕಳಿದ್ದಾಗ ಜಾಸ್ತಿ ಇದೇ ಥರ ಅಲ್ವಾ ಕುಡಿತಾ ಇದ್ದಿದ್ದು. ಹಾಲು ಜೊತೆ ಬ್ರೆಡ್ ತಿಂತಾ ಇದ್ದಿದ್ದು. ಆಮೇಲೆ ಸ್ವಲ್ಪ ಒಂದು ಏಜ್ ಬಂದಮೇಲೆ ಟೀ ಮತ್ತು ಬ್ರೆಡ್ ತಿಂತಾ ಇದ್ದಿದ್ದು. ಇದು ಕಾಮನ್ ಆಗಿತ್ತು. ಇತ್ತೀಚೆಗೆ ಸ್ವಲ್ಪ ಬಿಟ್ಟಿದ್ದೀವಿ. ಏನೋ ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ ತೊಗೊಂಬಂದಿದ್ರು, ಹಾಗಾಗಿ ಏನೋ ಇಷ್ಟ ಆಯಿತು ಅಂದ್ಬಿಟ್ಟು ತಿನ್ನೋಣ ಅಂತ ತಿಂತಾ ಇದ್ದೆ. ಅದಾದಮೇಲೆ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಬಂದಾದಮೇಲೆ ಇವಾಗ ಪಾಲಕ್ ರೈಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೆಣಸಿನಕಾಳು, ಲವಂಗ, ಚಕ್ಕೆ, ಚಕ್ರಮಗ್ಗು, ಏಲಕ್ಕಿ, ಕೊಬ್ಬರಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಕೊತ್ತಂಬರಿ ಸೊಪ್ಪೇನು ಹಾಕ್ಕೊಳ್ಳಲ್ಲ ನಾನು, ಏಕೆ ಅಂತೇಳಂದರೆ ಆಲ್ರೆಡಿ ಪಾಲಕ್ದೇ ಸ್ವಲ್ಪ ಜಾಸ್ತಿ ಫ್ಲೇವರ್ ಬರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡ್ಕೋತೀನಿ. ಇದನ್ನೆಲ್ಲ ಹಾಕ್ಕೊಂಡು ಸಣ್ಣಗೆ ರುಬ್ಕೋತೀನಿ. ಅದಾದಮೇಲೆ ಮತ್ತೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಕೊಡುತ್ತೆ ಅಂತೇಳಿ ಅಂದ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೋತೀನಿ. ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರಮಗ್ಗು ಮತ್ತು ಪಲಾವ್ ಎಲೆ ಇದಿಷ್ಟನ್ನು ಮತ್ತೆ ಎಕ್ಸ್ಟ್ರಾ ಮೇಲೆ ಹಾಕ್ಕೋತೀನಿ. ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ಬಾದಾಮ್ ಕೂಡ ಹಾಕ್ಕೋತಾ ಇರ್ತೀನಿ. ಆವಾಗಲೇ ಸೋಯಾಬೀನ್ಸ್ ನಾನು ಸ್ವಲ್ಪ ನೀರಲ್ಲಿ ಕುದಿಸಿ ಎತ್ತಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಅಂದ್ಬಿಟ್ಟು. ಅದನ್ನು ಡೈರೆಕ್ಟಾಗಿ ಹಾಕಿದರೆ ಸರಿಯಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಹಾಕ್ತೀನಿ. ಇವಾಗ ಕರಿಬೇವು ಮತ್ತು ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಇವಾಗ ಅದನ್ನು ರುಬ್ಕೊಂಬಂದಿದ್ನಲ್ವಾ, ಅದನ್ನೆಲ್ಲನೂ ಮಸಾಲೆನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ತಾ ಇರ್ತೀನಿ. ಆವಾಗಲೇ ಹೇಳಿದ್ನಲ್ವಾ ಸೋಯಾಬೀನ್ಸ್ನ ಕುದಿಸಿ ಎತ್ತಿಟ್ಟಿದ್ದೀನಿ ಅಂತೇಳಿ, ಇವಾಗ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆ ಮಸಾಲದ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಅಕ್ಕಿಗೆ 1 ಕಪ್ ಅಕ್ಕಿಗೆ 2 ಕಪ್ ನೀರು, ಈ ಥರನ ಕ್ವಾಂಟಿಟೀಲಿ ನೀರು ಅಕ್ಕಿ ಎರಡನ್ನೂ ತೊಗೊಂಡು ಜೊತೆಗೇ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಇದು ಮಾಡ್ತಾ ಇರ್ತೀನಿ. ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಮಸಾಲೆ ಇರೋದ್ರಿಂದ. ತುಂಬ ಅತಿಯಾಗಿ ಮಸಾಲೆನೂ ಹಾಕಬಾರ್ದು, ಲೈಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದಾದಮೇಲೆ ಸ್ವಲ್ಪ ನಿಂಬೆ ಹುಳಿ ಕೂಡ ಹಿಂಡ್ತೀನಿ ಲಾಸ್ಟಲ್ಲಿ. ಇವಾಗ ಅದನ್ನೆಲ್ಲ ಹಾಕಿ ಉಪ್ಪು ಕೂಡ ಹಾಕಿಟ್ಟಿದ್ದೀನಿ. ಇದೆಲ್ಲ ಹಾಕಿ ನೀಡ್ಲು ಕ್ಲೋಸ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿ ರೆಡಿಯಾಗಿರೋಂತಹ ಪಾಲಕ್ ರೈಸ್ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಲಿಕ್ಕೆ, ಇನ್ನು ತಿನ್ನಲಿಕ್ಕೆ ವಾವ್ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿಂತಾ ಇದ್ದರೆ ಮೊಸರು ಬಜ್ಜಿ ಜೊತೆಗೆ ತಿನ್ಬೋದು. ಬಟ್ ನಮ್ಮ ಹಸ್ಬೆಂಡ್ ಅದನ್ನು ಬಿಸಿದ್ರ ಜೊತೆಗೆ ಮೊಸರು ಬಜ್ಜಿ ತಿನ್ಲಿಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಮೊಸರು ಬಜ್ಜಿ ಮಾಡಿಲ್ಲ ನಾನು. ನನಗೆ ಹಾಗೆಯೇ ತಿನ್ಲಿಕ್ಕೆ ಇಷ್ಟ ಆಗುತ್ತಲ್ವ, ತಿನ್ಕೋತೀವಿ. ನೋಡಿ ತಿಂತಾ ಇದ್ದೀವಿ, ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ. ಟೇಸ್ಟ್ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೂ ಕೂಡ ತಿನ್ನಿಸ್ಕೊಂಡು ಅವಳಿಗೆ ಸ್ನಾನ ಮಾಡಿ ರೆಡಿ ಮಾಡಿ ಕಳಿಸಿ, ಇವಾಗ ನಾನು ಪೂಜೆ ಅದೆಲ್ಲ ಮುಗಿಸ್ಕೊಂಡು ಚಿಕ್ಕ ಪುಟ್ಟ ಏನೇನು ಕೆಲಸ ಇತ್ತು ಎಲ್ಲನೂ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡಿಟ್ಟು ಇವಾಗ ನಾನು ಸ್ಕೂಲಿಗೆ ಬಂದಿದ್ದಾಯಿತು. ನನ್ನ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.